ನಮಸ್ಕಾರ. ಬಡವರ ಮನೆಯಲ್ಲಿ ಹುಟ್ಟಿ ಶ್ರೀಮಂತರಾಗುವ ರಾಶಿ ನಕ್ಷತ್ರದವರು ಈ ವಯಸ್ಸಿನಲ್ಲಿ, ಕಡು ಬಡವ್ರ ಮನೆಯಲ್ಲಿ ಹುಟ್ಟಿದ್ರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ. ಯಾವ ವಯಸ್ಸಿನಲ್ಲಿ ಗೊತ್ತಾ? ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಕೆಳಗಡೆ ಪ್ರೆಸ್ ಮಾಡ್ಕೊಳ್ಳಿ. ಈ ರಾಶಿ ನಕ್ಷತ್ರದವರು ಬಡವ್ರ ಮನೆಯಲ್ಲಿ ಹುಟ್ಟಿದ್ರು, ಕಡು ಬಡವ್ರ ಮನೆಯಲ್ಲಿ ಹುಟ್ಟಿದ್ರು ಖಂಡಿತವಾಗ್ಲೂ ಈ ವಯಸ್ಸಿನಲ್ಲಿ ಶ್ರೀಮಂತರಾಗೇ ಆಗ್ತಾರೆ. ಹೆಸರು, ಕೀರ್ತಿ, ಹಣ, ಆಸ್ತಿ, ಅಂತಸ್ತು, ನೇಮ್ ಆ್ಯಂಡ್ ಫೇಮು ಪ್ರತಿಯೊಂದು ಮಾಡೇ ಮಾಡ್ತಾರೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಈ ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರಾ ನಕ್ಷತ್ರ, ಕಟಕ ರಾಶಿ ಪುನರ್ವಸು ನಕ್ಷತ್ರ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಕನ್ಯಾ ರಾಶಿ ಉತ್ತರ, ಕನ್ಯಾ ರಾಶಿ ಹಸ್ತ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭದ್ರ, ಮೀನ ರಾಶಿ ಪೂರ್ವಭದ್ರ ನಕ್ಷತ್ರದವರು, ಮೀನ ರಾಶಿ ರೇವತಿ ನಕ್ಷತ್ರದವರು. ಯಾವ ವಯಸ್ಸಿನಲ್ಲಿ ಗೊತ್ತಾ? ಇವರಿಗೆ ಕರೆಕ್ಟಾಗಿ 33ನೇ ವಯಸ್ಸಿನಿಂದ 46ನೇ ವಯಸ್ಸಿನೊಳಗಡೆ, ಇವರಿಗೆ ಕರೆಕ್ಟಾಗಿ 36ನೇ ವಯಸ್ಸಿನಿಂದ 46ನೇ ವಯಸ್ಸಿನೊಳಗಡೆ ಅದೃಷ್ಟ ಲಕ್ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ. ದುಡಿಮೆಯೇ ದೇವರು ಅಂತ ನಂಬಿ, ಕಾಯಕವೇ ಕೈಲಾಸ ಅಂತ ನಂಬಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಿ. ಖಂಡಿತವಾಗ್ಲೂ ಈ ವಯಸ್ಸಿನಲ್ಲಿ ನೀವು ಶ್ರೀಮಂತರಾಗೇ ಆಗ್ತೀರ, ಲಕ್ಷಾಧಿಪತಿಗಳಾಗೇ ಆಗ್ತೀರಾ, ಕೋಟ್ಯಾಧಿಪತಿಗಳಾಗೇ ಆಗ್ತೀರಾ. ನಿಮ್ಮ ಉದ್ಯೋಗದ ಆಯ್ಕೆ ಏನು ಮಾಡಬೇಕು, ಏನು ಬಿಡಬೇಕು ಅದು ಇಂಪಾರ್ಟೆಂಟು. ಚಿಂತನೆ ಮಾಡಿ. ವ್ಯಾಪಾರದ ಆಯ್ಕೆ, ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಕೃಷಿ ವ್ಯವಸಾಯದ ಬೆಳೆ ಬೆಳಿಬೇಕು ಚಿಂತನೆ ಮಾಡಿ. ಖಂಡಿತವಾಗ್ಲೂ ಆಗೇ ಆಗ್ತೀರ. ನಿಮ್ಮಲ್ಲಿ ಆ ಟ್ಯಾಲೆಂಟು, ಆ ಸ್ಕಿಲ್ಸು, ಆ ಕಿಚ್ಚು ಮುಂದೆ ಬರಬೇಕನ್ನೋದು ಭಾಳ ಇರುತ್ತೆ. ಬಂದೇ ಬರ್ತೀರ. ಹಠ ಹಿಡಿದ್ರೆ ಜಗತ್ತನ್ನೇ ಗೆಲ್ಲುವ ರಾಶಿ ನಕ್ಷತ್ರದವರು ನೀವಾಗಿರ್ತೀರ. ಅದಕ್ಕೋಸ್ಕರನೇ ಜ್ಯೋತಿಷ್ಯ ಕಲ್ತ್ಕೊಳ್ಳಿ ಅಂತೀವಿ. ಈ ಬೆಂಗಳೂರಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ, ಬೆಂಗಳೂರಲ್ಲಿ ಗೂಗಲಲ್ಲಿ ಹೊಡೀರಿ, ಕರ್ನಾಟಕ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಸರ್ಟಿಫಿಕೇಟ್ ಜ್ಯೋತಿಷ್ಯ, ಡಿಪ್ಲೊಮೊ ಜ್ಯೋತಿಷ್ಯ, ಅಡ್ವಾನ್ಸ್ಡ್ ಡಿಪ್ಲೊಮೊ ಜ್ಯೋತಿಷ್ಯ, BA ಅಸ್ಟ್ರಾಲಜಿ, MA ಇನ್ ಅಸ್ಟ್ರಾಲಜಿ, PhD ಎಲ್ಲ ಇರುತ್ತೆ. ಕಲ್ತ್ಕೊಂಡು ನಿಮ್ಮ ಗಂಡಂದು, ಹೆಂಡ್ತಿದು, ಮಕ್ಕಳದು, ಅತ್ತೆ ಮಾವಂದು, ಅಪ್ಪ ಅಮ್ಮಂದು, ಅಣ್ಣ ತಮ್ಮಂದು, ಅಕ್ಕ ತಂಗಿದು, ಅಳಿಯಂದು, ಸೊಸೆದು, ಮಾವಂದು, ಅತ್ತೆದು, ನಾದಿನಿದು, ವೈನಿದು ಎಲ್ಲ ನೋಡ್ಕೊಂಡು ಸುಖವಾಗಿ ಬದುಕಿ ಅಲ್ವಾ. ಈ ಪವರ್ಫುಲ್ಲು ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರು ಬಡವ್ರ ಮನೆಯಲ್ಲನ್ನ ಹುಟ್ಟಿರ್ರಿ, ಕಡು ಬಡವ್ರ ಮನೆಯಲ್ಲನ್ನ ಹುಟ್ಟಿದ್ರು ಖಂಡಿತವಾಗ್ಲೂ ನೀವು ಶ್ರೀಮಂತರು ಆಗೇ ಆಗ್ತೀರಾ. ಹೆಸರು, ಕೀರ್ತಿ, ಆಸ್ತಿ, ಹಣ, ಅಂತಸ್ತು ಎಲ್ಲ ಮಾಡೇ ಮಾಡ್ತೀರಾ. ಫಾರಿನ್ಗೆ ಹೋಗೋದು, ಫಾರಿನಲ್ಲಿ ಸೆಟ್ಲಾಗೋದು, ಟಾಪ್ ಲೆವೆಲಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತೀರ. 100ಕ್ಕೆ ಖಂಡಿತವಾಗ್ಲೂ 75% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದರು ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ಮಾಡೇ ಮಾಡ್ತೀರ. ಅಷ್ಟು ತಾಕತ್ತು ನಿಮಗೆ, ಶಕ್ತಿಯಂತೂ ದೇವರು ಕೊಟ್ಟೇ ಕೊಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟು. ಜಾತಕ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದರಲ್ಲಿ ಎಸ್ಪೆಷಲಿ ನಿಮಗೇನಾದರೂ ಈ ಮಹಾಧನ ಯೋಗ ಇದ್ದುಬಿಟ್ರೆ, ಲಗ್ನದಿಂದ 2ನೇ ಮನೆ ಅಧಿಪತಿ 11ನೇ ಮನೆ, 11ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ, ಇದೆಲ್ಲ ಮಹಾಧನ ಯೋಗ ಅಂತೀವಿ. ಇದ್ರದ್ದು ದಶಾಭುಕ್ತಿಗಳು ಬಂದುಬಿಡ್ತು ಅಂದರೆ ಖಂಡಿತವಾಗಿ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು. ಇನ್ನೂ ಬಿಡಿ, ಕೋಟ್ಯಾಧಿಪತಿ ಮನೆಯಲ್ಲಿ ಹುಟ್ಟಿರ್ತಾರೆ ಮಕ್ಕಳು, ಅವರು ಆಬ್ವಿಯಸ್ಲಿ ಕೋಟ್ಯಾಧಿಪತಿಗಳು ಆಗೇ ಆಗ್ತಾರೆ. ಬಡವ್ರ ಮನೆಯಲ್ಲಿ ಹುಟ್ಟಿ ಶ್ರೀಮಂತರಾಗುವ ರಾಶಿ ನಕ್ಷತ್ರದವರು ಇವರಾಗಿರ್ತಾರೆ. ಎಫರ್ಟ್ ಹಾಕಿ, ಸ್ಕಿಲ್ಸ್ ಇಟ್ಕೊಳ್ಳಿ, ಟ್ಯಾಲೆಂಟ್ ಇಟ್ಕೊಳ್ಳಿ, IQ ಇಟ್ಕೊಳ್ಳಿ, ನಾಲೆಡ್ಜ್ ಇಟ್ಕೊಳ್ಳಿ, ಸ್ಕಿಲ್ಸು, ಟ್ಯಾಲೆಂಟಿಂದ ಕ್ರಿಯೇಟಿವಿಟಿ ಇಟ್ಕೊಳ್ಳಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಿ, ಸೆಲ್ಫ್ ಎಫರ್ಟ್ ಹಾಕಿ, ಶ್ರಮ ಹಾಕಿ,
ಅರ್ಥ ಆಯ್ತಾ? ಮಂತ್ರಗಳು ಹೇಳ್ಕೊಳ್ಳಿ, ಸ್ತೋತ್ರಗಳು ಹೇಳ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಹರಕೆಗಳು ಕಟ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನೋಡಿ, ಈ ಆರೋಸ್ಕೋಪ್ ಕನ್ಸಲ್ಟೇಷನ್ ತಗೊಬೇಕು ಅನ್ನುವವರು, ಜ್ಯೋತಿಷ್ಯ ಕೇಳಬೇಕು ಅನ್ನುವವರು ಮಾತ್ರ ಈ ನಂಬರಿಗೆ ಫೋನ್ ಮಾಡಿ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಅದ್ರ ಬದಲು ನೀವೇ ಕಲ್ತ್ಕೊಂಬಿಡಿ ಜ್ಯೋತಿಷ್ಯನ. ಕಲ್ತ್ಕೊಂಡು ಯೂನಿವರ್ಸಿಟಿಗಳಲ್ಲಿ ನಿಮ್ಮದು ಮನೆಗೆಲ್ಲ ನೋಡಿಕೊಂಡು ಸುಖವಾಗಿ ಬದುಕಿ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ಜ್ಯೋತಿಷ್ಯ ಶಾಸ್ತ್ರ ಅಂತಂದರೆ ಇದೆಲ್ಲ ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ. ನೀವು ಯಾವುದು ವ್ಯಾಪಾರ ಮಾಡಬೇಕು, ಯಾವ ವ್ಯವಸಾಯ ಮಾಡಬೇಕು, ಯಾವ ಉದ್ಯೋಗ ಮಾಡಿದರೆ ಚೆನ್ನಾಗಿರ್ತೀರ, ಇದೆಲ್ಲ ಒಂದು ಮಾರ್ಗದರ್ಶನಗಳು, ಸಲಹೆಗಳು ಜ್ಯೋತಿಷ್ಯ. ತಿಳ್ಕೊಳ್ಳಿ. ನಮಸ್ಕಾರ.